ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀನಾದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ವಿಕ್ರಮ್ ಒಬ್ಬನೇ ಬೇಸರದಿಂದ ಕೂತಿರ್ತಾನೆ. ಅವನಿದ್ದಲ್ಲಿಗೆ ಬಾಲ ಮತ್ತು ಮುನ್ನ ಬರ್ತಾರೆ. ಜೀವನದಲ್ಲಿ ಏನೇ ಆದರೂ ಮುನ್ನುಗ್ಗಬೇಕು ಅಂತ ಹೇಳಿದವನು ನೀನು ಈ ಥರ ಕೂತಿದ್ಯಲ್ವ, ನಮ್ಮ ಗತಿ ಏನು, ಇವಾಗ ಏನಾಯ್ತು ಅಂತ ಕೂತಿದ್ದೀಯಾ ಅಂತ ಬಾಲ ಹೇಳ್ತಾನೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ನಿಮಗೆ ಗೊತ್ತಿರುವಂಥದ್ದು ಏನಿದೆ, ನಾನು ಬೇತಾಳನಿಗೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಹೃದಯಕ್ಕೆ ಹತ್ತಿರ ಆಗುವಷ್ಟರಲ್ಲಿ ಏನಾದರೂ ತಡೆ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಬಾಲ, ಮುನ್ನ ಇದಾ ವಿಷಯ? ಮುನ್ನ ವಿಕ್ರಮ್ಗೆ ಹೇಳ್ತಾನೆ, ಒಂದು ಹುಡುಗಿ ಮನಸ್ಸು ಗೆಲ್ಸಕ್ಕೆ ಕೆಂಪು ಬಸ್ಸಿನಲ್ಲಿ ಸೀಟಿಗೆ ಖರ್ಚಿಪ್ ಹಾಕಿದ ಹಾಗೆ ಅಂದುಕೊಂಡಿದ್ದೀಯ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಹೇಳ್ತಾನೆ, ಅದಕ್ಕಿಂತ ಹೆಚ್ಚಾಗಿ ಅದೃಷ್ಟ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ವಿಕ್ರಮ್, ನನಗೆ ಅದೃಷ್ಟ ಇಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಬಾಲ, ಹಾಗೇನಿಲ್ಲ ಅಣ್ಣ, ಅದೃಷ್ಟ ಇದೆ, ಆ ಟೈಮ್ ಬರುವವರೆಗೂ ಕಾಯಬೇಕು ಅಂತ ಹೇಳ್ತಾನೆ. ಅದಕ್ಕೆ ವಿಕ್ರಮ್, ಆ ಟೈಮ್ ಯಾವಾಗ ಬರುತ್ತೆ, ನಾನು ಸತ್ತ ಮೇಲೆ ಅಂತ ಹೇಳ್ಬೇಕಾದ್ರೆ ಹಾಗೆಲ್ಲ ಹೇಳ್ಬೇಡ, ಬಿಡ್ತು ಅಣ್ಣ ಅಂತ ಹೇಳ್ತಾರೆ. ಆಯಿತು ಬಿಡ್ತು ಅಂತ ಹೇಳ್ತೇನೆ ಅಂತ ಹೇಳ್ತಾನೆ. ಬಾಲ ವಿಕ್ರಮನಿಗೆ ಹೇಳ್ತಾನೆ, ನಿನಗೆ ಗೊತ್ತಿಲ್ವಾ, ಶುಭ ಕಾರ್ಯ ನಡಬೇಕಾದ್ರೆ 108 ವಿಘ್ನಗಳು, ರಾತ್ರಿ ಕಳೆದಷ್ಟು ಹಗಲು ಬರುವವರೆಗೂ ನೀನು ಮತ್ತು ಅತ್ತಿಗೆ ರೊಮ್ಯಾಂಟಿಕ್ ಆಗಿ ಪಬ್ಲಿಕ್ ಪ್ಲೇಸ್ನಲ್ಲಿ ಸುತ್ತಾಡ್ತಾ ಇರ್ತೀರ ಅಂತ ಹೇಳ್ತಾನೆ. ವಿಕ್ರಮ್ ಹೇಳ್ತಾನೆ, ನಿನ್ನ ಮಾತು ಯಾವಾಗ ನಿಜ ಆಗುತ್ತೋ, ನಾನು ಯಾವಾಗ ಬೇತಾಳನ ಜೊತೆಗೆ ಪಬ್ಲಿಕ್ ಪ್ಲೇಸ್ನಲ್ಲಿ ಸುತ್ತಾಡ್ತೇನೋ, ಯಾವಾಗ ಮದುವೆಯಾಗುತ್ತೇನೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ವಿಕ್ರಮ್ ಹೇಳ್ತಾನೆ, ನನಗೆ ಆ ಸೇಟ್ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ತುಂಬ ತಲೆ ಕೆಡಿಸ್ತಿದ್ದೆ ಅಂತ ಹೇಳ್ಬೇಕಾದ್ರೆ ಬಾಲ ಹೇಳ್ತಾನೆ, ನೀನೇನು ಹೆದರಬೇಡ, ಚಿಂತಿಸಬೇಡ, ನಾನಿದ್ದೇನೆ, ಅವನು ನೆತ್ತಾಡ್ಕೊಂಡು ಹೋಗ್ತೇನೆ ಅಂತ ಹೇಳ್ಬೇಕಾದ್ರೆ ಅದು ನನಗೆ ಗೊತ್ತಿಲ್ವಾ ಅಷ್ಟು ಮಾಡೋಕ್ಕೆ, ಆದರೆ ಬೇಡ, ಪೊಲೀಸ್ ಕೇಸ್ ಅಂತೆಲ್ಲ ತುಂಬ ರಿಸ್ಕ್ ಆಗುತ್ತೆ, ಮೊದಲೇ ನಂದು ಟೈಮ್ ಸರಿ ಇಲ್ಲ, ಆ ಥರ ಏನು ಮಾಡಬೇಡಿ, ಅವನಿಗೆ ನನ್ನ ಕಾರಲ್ಲಿ ಹಣ ಇದೆ, ಹಣ ಕೊಟ್ಟು ನಮ್ಮ ಫ್ಯಾಮಿಲಿ ಮ್ಯಾಟರ್ಗೆ ಬರಬೇಡಿ ಅಂತ ಹೇಳಿ ಅಂತ ಹೇಳ್ತಾನೆ. ಆಗ ಬಾಲ ಮತ್ತು ಮುನ್ನ ಆಶ್ಚರ್ಯದಿಂದ ವಿಕ್ರಮ್ನನ್ನೇ ನೋಡ್ತಾ ಇರ್ತಾರೆ. ವಿಕ್ರಮ್ ಹೇಳ್ತಾನೆ, ನಾನಿನ್ನು ಯಾವುದು ಒಡಿಬಡಿ ಇದಕ್ಕೆ ಹೋಗೋದಿಲ್ಲ, ನಾನು ಓನ್ಲಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಇರ್ತೇನೆ, ನಾನು ಆದಷ್ಟು ಬೇತಾಳ ಮತ್ತು ನಾನು ಒಂದಾಗಬೇಕು, ಮದುವೆ ಆಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಮತ್ತು ಮುನ್ನ ಹೇಳ್ತಾರೆ, ನಮಗೂ ಸಹ ನಮ್ಮ ಅತ್ತಿಗೆ ಕೈ ರುಚಿ ನೋಡಬೇಕಂತ ಆಸೆ ಇದೆ, ನಾನು ಮದುವೆಯಾದರೆ ನಿಮಗೆ ಬಾಡೂಟನೇ ಆಗ್ತೇನೆ ಅಂತ ಹೇಳ್ಬೇಕಾದ್ರೆ ತುಂಬ ಖುಷಿ ಪಡ್ತಾರೆ, ಆದಷ್ಟು ಬೇಗ ನೀನು ಮತ್ತು ಅತ್ತಿಗೆ ಒಂದಾಗ್ತೀರಾ ಅಂತ ಹೇಳ್ತಾರೆ. ಇತ್ತ ವೇದಳ ಮನೆಯಲ್ಲಿ ಸೌಂದರ್ಯ ಮೆಡಿಸಿನ್ ತಗೊಳ್ತಾ ಇರ್ತಾಳೆ. ವೇದ ಬಂದು ಟ್ಯಾಬ್ಲೆಟ್ ಎಲ್ಲ ತಗೊಂಡಿಯಾ ಅಂತ ಕೇಳಬೇಕಾದ್ರೆ ಹೌದು ಅಂತ ಹೇಳ್ತಾಳೆ. ಸೌಂದರ್ಯ ಹೇಳ್ತಾಳೆ, ಒಡವೆ ಬಿಡಿಸಿದ್ದೆ, ಏನಾಯಿತು, ಹಣ ಅರೇಂಜ್ ಆಯಿತಾ ಕೇಳಬೇಕಾದ್ರೆ ಇನ್ನೂ ಆಗಿಲ್ಲ, ಏನಾದರೂ ಒಂದು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ನೀನೇನು ಚಿಂತೆ ಮಾಡಬೇಡ, ನಂದು ಯಾವುದಾದ್ರೂ ಒಂದು ಒಡವೆ ನಿನಗೆ ಕೊಡ್ತೇನೆ, ಅದನ್ನು ಅಡವಿಟ್ಟು ಆ ಸೇಟಿಗೆ ಹಣ ಕೊಡು ಅಂತ ಹೇಳಬೇಕಾದ್ರೆ ಬೇಡ, ಒಂದು ಒಡವೆ ಇಟ್ಟೇ ಇಷ್ಟೆಲ್ಲ ಸಾಕಾಗಿದೆ, ಇನ್ನು ನಿನ್ನ ಒಡವೆ ಇಟ್ಟು ಚಿಕ್ಕಮ್ಮನಿಗೆ ಗೊತ್ತಾಗಿ ದೊಡ್ಡ ಪಚಿತಿ ಆಗೋದು ಬೇಡ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಲ್ಲ ಅದೇ ಸಾಕು, ನನ್ನನ್ನು ನಂಬಿಕೆ ಇಡು ಅಂತ ಹೇಳ್ಬೇಕಾದ್ರೆ ಹೌದು, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಏನಾದರೂ ಒಂದು ವ್ಯವಸ್ಥೆ ಮಾಡಿಯೇ ಮಾಡ್ತೀಯ ಅಂತ ಸೌಂದರ್ಯ ವೇದಳಿಗೆ ಹೇಳ್ತಾಳೆ. ಅರ್ಜೆಂಟ್ ಇತ್ತಲ್ಲ ಅದಕ್ಕೆ ಹೇಳಿದೆ, ಒಂದು ನಿಮಿಷ ವಿಕ್ರಮನ ಹತ್ರ ಕೇಳು, ಅವನಂತೂ ನಿನ್ನ ಅಂಗಡಿಯಲ್ಲಿ ಪಾರ್ಟ್ನರ್ ಆಗಿದ್ದಾನೆ, ಅವನು ನಿನಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ಬೇಕಾದ್ರೆ ಬೇಡಕ್ಕ ಅಂತ ಹೇಳ್ತಾಳೆ. ಅವನು ನನಗೆ ತುಂಬ ಸಹಾಯ ಮಾಡಿದ್ದಾನೆ, ಅವನಿಂದ ಇನ್ನೂ ನನಗೆ ಸಹಾಯ ಪಡೆಯಲು ಇಷ್ಟವಿಲ್ಲ, ಯಾಕೆಂದರೆ ಅವನ ಅಪ್ಪ ಮತ್ತು ಅಣ್ಣನ ಹತ್ರ ಅಷ್ಟಕ್ಕಷ್ಟೇ ಇದ್ದಾನೆ, ಅವರಿಗೆ ಗೊತ್ತಾಗಿ ಅವನು ಪಚಿತಿಗೆ ಸಿಕ್ಕಿಕೊಳ್ಳುವುದು ಬೇಡ, ಅವನು ಅಪ್ಪ ಮತ್ತು ಅಣ್ಣನಿಂದ ಹೊರಗೆ ಬರಬೇಕಂತ ನನ್ನ ಅಂಗಡಿಯಲ್ಲಿ ಪಾರ್ಟ್ನರ್ ಆಗಿ ಒಳ್ಳೆಯವನಾಗಬೇಕಂತ ಇದ್ದಾನೆ, ಅವನಿಗೆ ಕಷ್ಟ ಕೊಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ, ಅದಿರಲಿ ನಮ್ಮ ಫೈಟರ್ ಹೇಗಿದ್ದಾನೆ, ಯಾವಾಗ ಹೊರಗೆ ಬರ್ತಾನೆ ಅಂತ ಸೌಂದರ್ಯನ ಹೊಟ್ಟೆ ಹತ್ರ ಬಂದು ಮಗು ಹತ್ರ ಮಾತಾಡ್ತಾ ಇರ್ತಾಳೆ. ಯಾವಾಗ ಹೊರಗೆ ಬರ್ತೀಯ ಅಂತ ಮಗು ಹತ್ರ ಮಾತಾಡಿ ಸೌಂದರ್ಯ ಹತ್ರ ಹೇಳ್ತಾಳೆ, ನಾನು ಹೋಗಿ ಮಲಗ್ತೇನೆ ಅಂತ ಹೇಳ್ತಾಳೆ. ಹೋಗಿ ಮಲಗು, ಟೇಕ್ ಕೇರ್ ಅಂತ ಸೌಂದರ್ಯ ವೇದಳಿಗೆ ಹೇಳ್ತಾಳೆ. ವೇದ ಹೋದ ತಕ್ಷಣವೇ ಸೌಂದರ್ಯಕ್ಕೆ ಹೆರಿಗೆ ನೋವು ಬರ್ತಾದೆ, ತುಂಬ ಒದ್ದಾಡ್ತಾ ತಡೆಯಲಾರದೆ ನೋವನ್ನು ವೇದ ಅಂತ ವೇದಳನ್ನು ಕರೀತಾಳೆ. ಅಷ್ಟೊತ್ತಿಗೆ ವೇದ ಸೌಂದರ್ಯಲಿದ್ದಲ್ಲಿಗೆ ಓಡೋಡಿ ಬರ್ತಾಳೆ. ವೇದ ಉಮಲನ್ನು ಕರೀತಾಳೆ ಮತ್ತು ಪ್ರಣಿ ಸಹ ಬರ್ತಾನೆ. ಉಮಾ ಹೇಳ್ತಾಳೆ, ಇದು ಇವಳಿಗೆ ಹೊಟ್ಟೆ ನೋವು, ಅಪ್ಪ ಬೇರೆ ಇಲ್ಲ, ಪ್ರಣಿ ಹತ್ರ
ಆಟ ಕರ್ಕೊಂಡು ಬಾ ಅಂತ ಅವನನ್ನು ಕಳಿಸ್ತಾಳೆ ಮತ್ತು ದೇವಕಿಯನ್ನು ಕರ್ಕೊಂಡು ಬಾ ಅಂತ ವೇದಲನ್ನು ರೂಮೊಳಗೆ ಕಳಿಸ್ತಾಳೆ. ಈ ರೂಮಿನ ಬಾಗಿಲು ಎಷ್ಟು ಬಡಿದ್ರು ದೇವಕಿ ಹೊರಗೆ ಬರುವುದಿಲ್ಲ. ತುಂಬ ಹೊತ್ತಾದ ನಂತರ ಬರ್ತಾಳೆ. ಹೊರಗೆ ಬಂದು ನೀನು ಯಾಕೆ ಇಷ್ಟೊಂದು ಬಡಿತಾ ಇದ್ದೆ ಅಂತ ಹೇಳ್ಬೇಕಾದ್ರೆ ಸೌಂದ್ ಅಕ್ಕನಿಗೆ ಹೆರಿಗೆ ನೋವು ಬಂದಿದೆ, ಬನ್ನಿ ಕರ್ಕೊಂಡು ಹೋಗು ಅಂತ ಹೇಳ್ಬೇಕಾದ್ರೆ ನಾನು ಯಾಕೆ ಬರಬೇಕು, ನಾನು ಬರಲ್ಲ, ಬೇಕಾದರೆ ನೀನೇ ಕರ್ಕೊಂಡು ಹೋಗು ಅವಳನ್ನು ಅಂತ ಹೇಳ್ತಾಳೆ. ವೇದ ಹೇಳ್ತಾಳೆ, ಯಾಕೆ ಚಿಕ್ಕಮ್ಮ ಈ ಥರ ಮಾತಾಡ್ತಿದ್ದೀರಾ, ಸೌಂದ್ ಅಕ್ಕ ನಿನ್ನ ಮಗಳಲ್ವ ಅಂತ ಹೇಳ್ಬೇಕಾದ್ರೆ ಮಗಳ ಅವಳು, ನಾನು ಬೇಡ ಅಂತ ಹೇಳಿ ನನ್ನನ್ನು ಧಿಕ್ಕರಿಸಿ ನಿಮಗೆ ಸಪೋರ್ಟ್ ಮಾಡಿ ನಿಮ್ಮ ಜೊತೆ ಬಂದಳಲ್ಲ, ಈಗ ನೀನು ಹೇಳ್ತೀಯಾ ಆ ಥರ, ಇಲ್ಲ ನಾನು ಖಂಡಿತವಾಗಿ ಅವಳಿಗೆ ಯಾವ ರೀತಿಯ ಸಹಾಯ ಮಾಡಲ್ಲ ಅಂತ ಹೇಳ್ತಾಳೆ. ಅವಳಿಗೆ ಈಗ ಅಮ್ಮ ಬೇಕಾಯ್ತಾ, ಅಮ್ಮನ ವ್ಯಾಲ್ಯೂ ಅಂತ ಹೇಳ್ತಾಳೆ. ಆವಾಗ ನನ್ನನ್ನು ಧಿಕ್ಕರಿಸಿ ಓದಲಲ್ಲ ಅಂತ ಹೇಳ್ಬೇಕಾದ್ರೆ ಐಶ್ವರ್ಯ ಹೇಳ್ತಾಳೆ, ಬೇಡಮ್ಮ ಹೋಗಿ ನೋಡಿ ಬರುವ ಅಕ್ಕ ಏನಾಯ್ತು ಅಂತ ಹೇಳ್ಬೇಕಾದ್ರೆ ಅವಳನ್ನು ಒಳಗೆ ತಳ್ತಾಳೆ. ವೇದ ಹೇಳ್ತಾಳೆ, ಇವಾಗ ನೀವು ಈ ಥರ ಎಲ್ಲ ಮಾತಾಡಬೇಡಿ ಹೊತ್ತಿನಲ್ಲಿ ಅಂತ ಹೇಳ್ತಾಳೆ. ಕೇಳ್ತಾಳೆ, ಹಾಸ್ಪಿಟಲ್ದು ಬಿಲ್ ಯಾರು ನಾನೇ ಕಟ್ಟಬೇಕಾ, ನಾನು ಅದನ್ನೆಲ್ಲ ಕಟ್ಟಲ್ಲ, ಬೇಕಾದರೆ ನೀವೇ ಅವಳನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ವೇದ ಕೋಪದಿಂದ ಹೇಳ್ತಾಳೆ, ನಾನು ನಿಮಗೆ ಹಣದ ವ್ಯಾಮೋಹ ಇದೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮಗೆ ಮನುಷ್ಯತ್ವನೂ ಇಲ್ಲ, ಒಂದಲ್ಲ ಒಂದು ದಿನ ನೀವು ಸಹ ಈ ಥರ ಬೆಲೆ ಕಟ್ಟಬೇಕಾಗ್ತದೆ ಅಂತ ಹೇಳ್ಬೇಕಾದ್ರೆ ಹೋಗೇ ನೀನು ಅಂತ ಹೇಳ್ತಾಳೆ. ಅಲ್ಲಿಂದ ವೇದ ಬರ್ತಾಳೆ. ಸೌಂದರ್ಯಗೆ ಸಮಾಧಾನ ಪಡಿಸ್ತಿರ್ತಾಳೆ. ಏನಾಗಲ್ಲ ಪ್ರಣಿ, ಆಟ ಇಟ್ಕೊಂಡು ಬರ್ತಾನೆ, ಹೋಗೋಣ ಅಂತ ಹೇಳ್ತಿರ್ತಾಳೆ. ನೋಡಿ ದೇವಕಿ ಬಂದ್ಲ ಅಂತ ಕೇಳಬೇಕಾದ್ರೆ ಇಲ್ಲಮ್ಮ ಅವರು ಹೇಳಿದ್ರು ನೀವೇ ಎಲ್ಲ ನೋಡೋದು, ಅವಳನ್ನು ನೀವೇ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬೇಕಾದ್ರೆ ಕುಮಾಲಿಗೆ ಕೋಪ ಬಂದು ಎಂಥ ನಕ್ಷತ್ರದಲ್ಲಿ ಹುಟ್ಟಿದಲ್ಲಿ ಅವಳು ಈ ಟೈಮ್ಗೆ ಈ ಥರ ಮಾತಾಡ್ತಾಳೆ ಅಂತ ತುಂಬ ಬೇಸರದಿಂದ ಇರ್ತಾಳೆ. ತಾಯಿನೇ ಇವಳು, ಮಗಳು ಹೆರಿಗೆ ನೋವಿನಿಂದ ಒದ್ದಾಡ್ತಿರ್ತಿರ್ಬೇಕಾದ್ರೆ ಇವಳಿಗೆ ಸ್ವಲ್ಪನೂ ಕನಿಕರ ಬರಲ್ವಾ ಅಂತ ಉಮಾ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಪ್ರಣಿ ಬಂದು ಅಮ್ಮ ಆಟೋ ಸಹ ಸಿಗ್ತಿಲ್ಲ, ತುಂಬ ಮಳೆಯಿಂದಾಗಿ ಆಟೋ ಸಹ ಬರ್ತಿಲ್ಲ ಅಂತ ಹೇಳ್ಬೇಕಾದ್ರೆ ತುಂಬ ಟೆನ್ಷನಲ್ಲಿರ್ತಾರೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಇನ್ನು ಯಾರಿಗೆ ಕಾಲ್ ಮಾಡೋದಂತ ಉಮಾ ಹೇಳ್ತಿರ್ಬೇಕಾದ್ರೆ ಉಮಾ ಹೇಳ್ತಾಳೆ, ವಿಶ್ವನಿಗೆ ಕಾಲ್ ಮಾಡಂತ ಹೇಳ್ಬೇಕಾದ್ರೆ ಬೇಡಮ್ಮ ಅಂತ ಹೇಳ್ತಾಳೆ. ಏನಾಗಲ್ಲ, ಅವರು ತುಂಬ ಒಳ್ಳೆಯವರು, ಅವರಿಗೆ ಕಾಲ್ ಮಾಡಿ ಒಂದ್ಸಲ ನೋಡು ಅಂತ ಹೇಳ್ತಾಳೆ. ಅದಕ್ಕೆ ಆಯ್ತಮ್ಮ ಅಂತೇಳಿ ವೇದ ವಿಶ್ವನಿಗೆ ಕಾಲ್ ಮಾಡಲು ಬರ್ತಾಳೆ. ವೇದ ವಿಶ್ವನಿಗೆ ಎಷ್ಟೇ ಕಾಲ್ ಮಾಡಿದರೂ ವಿಶ್ವ ರಿಸೀವ್ ಮಾಡಿರುವುದಿಲ್ಲ, ಯಾಕೆಂದರೆ ಅವನು ಮಲಗಿರ್ತಾನೆ. ವೇದಲಿಗೆ ವಿಶ್ವನಿಗೆ ಕಾಲ್ ಮಾಡಿ ಅವನು ಫೋನ್ ರಿಸೀವ್ ಮಾಡಲ್ಲ. ಅವಳು ಹೊರಗೆ ವಾಪಸ್ ಬರ್ತಾಳೆ. ವೇದ ಒಂದೇ ಹೇಳ್ತಾಳೆ, ಅವರೆಷ್ಟು ಕಾಲ್ ಮಾಡಿ ರಿಸೀವ್ ಮಾಡೋದಿಲ್ಲ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ಸಲ ಮಾಡಂತ ಹೇಳ್ಬೇಕಾದ್ರೆ ಎಷ್ಟೊಂದು ಸಲ ಮಾಡೋದು, ಅವರು ಕಾಲೇ ರಿಸೀವ್ ಮಾಡಲ್ಲಮ್ಮ ಅಂತ ಹೇಳ್ಬೇಕಾದ್ರೆ ಉಮಾ ಕೃಷ್ಣ ನೀನೇ ಕಾಪಾಡಬೇಕಂತ ದೇವರ ಹತ್ರ ಬೇಡ್ತಾಳೆ. ಮಗಳನ್ನು ಸೌಂದರ್ಯರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಲು ಏನಾದರೂ ಒಂದು ದಾರಿ ತೋರಿಸಪ್ಪ, ಕಾಪಾಡು ನನ್ನನ್ನು ಅಂತ ಹೇಳ್ತಾಳೆ. ವೇದಲ ಹತ್ರ ಹೇಳ್ತಾಳೆ, ಏನಾದರೂ ಯೋಚನೆ ಮಾಡು ಅಂತ ಹೇಳ್ಬೇಕಾದ್ರೆ ವೇದ ಯೋಚಿಸ್ತಿರ್ತಾಳೆ. ಇತ್ತ ಕಡೆ ವಿಕ್ರಮ್ ವೇದಲ ಫೋಟೋವನ್ನು ಫೋನ್ನಲ್ಲಿ ನೋಡ್ತಾ ಇರ್ತಾನೆ. ನಿನ್ನ ಮೂರ್ತಿ ಚಿಕ್ಕದಾದರೂ ನಿನ್ನ ಕೋಪ ಇಡೀ ಮಂಗಳೂರು ಬಂದರ್ಗೆ ಹಚ್ಬೋದು ಅಂತ. ಶೂಟ್ ಮೆಣಸಿನಕಾಯಿ ತುಂಬ ಖಾರ ಇದೆ ಅಂತ ಹಿರಿಯರು ಹೇಳ್ತಾರೆ, ಅದೇ ರೀತಿ ನೀನು ಸಹ, ಆದರೆ ನಿನ್ನಲ್ಲಿ ತುಂಬ ಕರುಣೆ ಇದೆ, ನನಗೆ ಅದು ಇಷ್ಟ ಆದದ್ದು ನಿನ್ನ ಗುಣದಲ್ಲಿ ಅಂತ ಹೇಳ್ತಾನೆ. ಈ ವಿಕ್ರಮ್ನ ಯಾವಾಗ ಅರ್ಥ ಮಾಡ್ಕೊಳ್ತೀಯ ಅಂತ ಹೇಳ್ತಿರ್ಬೇಕಾದ್ರೇ ವೇದಳ ಕಾಲ್ ವಿಕ್ರಮಿಗೆ ಬರ್ತದೆ. ಕಾಲ್ ರಿಸೀವ್ ಮಾಡಿ, ವೇದ ಮೇಡಮ್ ಯಾಕೆ ಇಷ್ಟೊತ್ತಿಗೆ ನನ್ನನ್ನು ನೆನಪು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೇಕಾದ್ರೆ ವೇದ ಅಳುತ್ತಾ ಹೇಳ್ತಾಳೆ, ಸೌಂದರ್ಯ ಅಕ್ಕನಿಗೆ ಹೆರಿಗೆ ನೋವು ಬಂದಿದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿಗೆ ಹೇಳ್ತಾನೆ, ನೀನು ಏನು ಹೆದರಬೇಡಿ, ನಿಮ್ಮ ಅಕ್ಕನಿಗೆ ಏನೂ ಆಗಲ್ಲ, ದಯವಿಟ್ಟು ನಾನು ಬಂದೇ ಬರ್ತೇನೆ, ನಾನು ನಿಮ್ಮ ಅಕ್ಕನನ್ನು ಕಾಪಾಡ್ತೇನೆ ಅಂತ ಹೇಳ್ತಾನೆ. ಉಮಾ ವೇದಲ ಹತ್ರ ಹೇಳ್ತಾಳೆ, ಸೌಂದರ್ಯ ತುಂಬ ನೋವಿನಿಂದ ಒದ್ದಾಡ್ತಿದ್ದಾಳೆ, ನಾನು ಅವಳಿಗೆ ಜೀರಿಗೆ ನೀರು ತರ್ತೇನೆ, ಅವಳನ್ನು ಸ್ವಲ್ಪ ನೋಡ್ಕೊ ಅಂತ ಹೇಳಿ ಅಡುಗೆ ರೂಮಿಗೆ ಹೋಗ್ತಾಳೆ. ಇತ್ತ ಉಮಾ ಜೀರಿಗೆ ನೀರು ಬಿಸಿ ಮಾಡಿ ತರಬೇಕಾದ್ರೆ ಕಾಲು ಜಾರಿ ಬಿದ್ದಿರ್ತಾಳೆ. ಅವಳಿಗೆ ಸ್ವಲ್ಪ ನೋವಾಗ್ತದೆ. ಅವಳನ್ನು ಚೇರ್ ಮೇಲೆ ಪ್ರಣಿ ಕೂತ್ಕೊಳ್ಳಿಸ್ತಾನೆ. ವಿಕ್ರಮ್ಗೆ ಕಾರ್ ಹತ್ರ ಬರಬೇಕಾದ್ರೆ ಅವನ ತಾಯಿ ನೆನಪಾಗ್ತದೆ. ತಾಯಿಯು ಅದೇ ರೀತಿ ತುಂಬ ಗರ್ಭಿಣಿ ಇರಬೇಕಾದ್ರೆ ವಿಕ್ರಮ್ನನ್ನು ಬಿಟ್ಟು ಹೋಗಿರ್ತಾಳೆ, ಅದನ್ನೇ ನೆನಪು ಮಾಡ್ತಾ ಇರ್ತಾನೆ. ಅವನಿಗೊಂದು ಅವನ ತಾಯಿಯ ಸ್ವರ ಕೇಳಿದಾಗೆ ಆಗ್ತದೆ. ಹೇಳ್ತಾಳೆ, ಹೋಗು ವಿಕ್ರಮ್, ನೀನು ಕಾಪಾಡು, 2 ಜೀವವನ್ನು ಕಾಪಾಡಿದ ಪುಣ್ಯ ನಿನಗೆ ಸಿಕ್ಕೇ ಸಿಗ್ತದೆ, ನಿನ್ನ ತಾಯಿ ನಿನ್ನನ್ನು ಬಿಟ್ಟು ಬರಬೇಕಾದ್ರೆ ಅದೇ ರೀತಿ ನನಗೆ ಸಹ ತುಂಬ ನೋವಾಗಿದೆ, ನೀನು ಆ ಥರ ಮಾಡಬೇಡ, 2 ಜೀವವನ್ನು ಹೋಗಿ ಕಾಪಾಡು ಅಂತ ಒಂದು ವಾಯ್ಸ್ ಕೇಳಿದಾಗೆ ಆಗ್ತದೆ. ಅವನು ಸೌಂದರ್ಯಲನ್ನು ಕಾಪಾಡ್ತಾನ. ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್